ಉಪ್ಪಿಟ್ಟು ಕೇಸರಿ ಬಾತು ಗಂಜಿ. ಗಿರಿ, ಯಾರಾದ್ರೂ ಕೇಸರಿ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಹೇಳಿದ್ರೆ ನಾನು ನನ್ನ ಹೆಂಡತಿ ಗಿರಿ ಮಾಡಿರೋ ಕೇಸರಿ ಬಾತ್ ಬಗ್ಗೆ ಪುಟಗಟ್ಲೆ ಬರೆದ್ಬಿಡ್ತೀನಿ. ಅದಕ್ಕೆ ಫುಲ್ ಸ್ಟಾಪೇ ಇಡಲ್ಲ. ಅಷ್ಟೊಂದು ಚೆನ್ನಾಗಿದ್ಯಾನೋ? ಅಯ್ಯೋ ಕೇಳ್ತಿಯಲ್ಲಪ್ಪ, ಗಿರಿ ಮಾಡಿರೋ ಕೇಸರಿ ಬಾತು ಬರೀ ಬಾತ್ ಅಲ್ಲ, ಜೀವನ್ ಕಾ ಸಾಥ್. ಗಿರಿ ಮಾಡಿರೋ ಕೇಸರಿ ಬಾತು ಬರೀ ಬಾತ್ ಅಲ್ಲ, ನೆನಪಲ್ಲಿ ಉಳಿಯುವ ಮಾತು. ಗಿರಿ ಮಾಡಿರೋ ಕೇಸರಿ ಬಾತು ಬರೀ ಬಾತ್ ಅಲ್ಲ, ಕರುನಾಡಿನ ಸಂಪತ್ತು. ಅಯ್ಯೋ ಸಾಕು, ಸುಮ್ನಿರ್ರಿ, ತುಂಬಾ ಹೊಗಳ್ಬೇಡಿ. ಅಯ್ಯೋ ಗಿರಿ, ಇದರಲ್ಲಿ ಹೊಗಳೋದೇನಿದೆ? ಕೇಸರಿ ಬಾತ್ನ ಬಾಯಿಗೆ ಇಡೋದಕ್ಕೂ ಮುಂಚೆ ಅದರಲ್ಲಿ ಕಾಣುವ ದ್ರಾಕ್ಷಿ, ಗೋಡಂಬಿ, ಮೇಲೆ ಹಾಕಿರುವ ತುಪ್ಪ ಹಾಗೇ ಹೊಳಿತಾ ಇರುತ್ತೆ. ಇನ್ನು ಕೇಸರಿ ಬಾತ್ನ ಬಾಯಿ ಹತ್ರ ತಗೊಂಡು ಹೋಗ್ತಿದ್ದ ಹಾಗೆ ಅದರಲ್ಲಿರುವ ಪೈನಾಪಲ್ಲು, ಏಲಕ್ಕಿ, ಲವಂಗದ ಘಮ ಮೂಗಿಗೆ ಬಡಿಯುತ್ತೆ. ಇನ್ನು ನಾಲಿಗೆಗೆ ಇಟ್ಟ ಅಂದ್ರೆ ಪಾಚಿ ಕಟ್ಕೊಂಡಿರೋ ಬಚ್ಚದ ಮನೆಯಲ್ಲಿ ಕಾಲ್ ಜಾರತ್ತಲ್ಲ, ಅದೇ ತರ ಜಾರ್ಕೊಂಡು ಒಳಗಡೆ ಹೋಗುತ್ತೆ. ಬಾಯಿಗೆ ಸಿಗುವ ಪುಟ್ ಪುಟಾಣಿ ರವೆಗಳು ಹಾಗೇ ಹರಡ್ಕೊಳ್ಳುತ್ತೆ. ಆಹಾ, ಅದ್ಭುತ ಅದ್ಭುತ. ರೀ, ಮಾವ ಇಲ್ಲೇ ಇದ್ದಾರೆ, ನೀವು ಅವ್ರ ಎದುರಿಗೆ ಹೀಗೆ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಪ್ರಭಾಸು ಆದಿ ಪುರುಷನ ಯುಗ ಪುರುಷನ ಅಂದಂಗಾಯ್ತು. ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಸ್ವೀಟ್ ಕೊಟ್ರೆ ಆಸ್ಪತ್ರೆಗೆ ಹೋಗೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಪ್ರಣಿ ಚಕ್ಕು. ಅಪ್ಪ, ಏನ್ ಮಾಡ್ತಾ ಇದ್ದೆ ನೀನು? ಅವನಿಗಂತೂ ಬುದ್ಧಿ ಇಲ್ಲ, ಚಿಕ್ಕ ಹುಡುಗ. ನಿನಗೆ ಬುದ್ಧಿ ಇಲ್ವಾ? ಅವ್ನು ಕೊಟ್ಟ ಅಂತ ಕಳ್ತಾನ ಹೋಗಿ ತಿಂತಾ ಇದ್ದಲ್ಲ. ಒಂದ್ ಸ್ವಲ್ಪ ದಿವಸ ಸ್ವೀಟ್ ತಿಂದಿದ್ರೆ ಏನಾಗ್ಬಿಡುತ್ತೆ? ಯಾಕೆ ನಂಗೆ ಹಿಂಗ್ ಹೊಟ್ಟೆ ಉರಿಸ್ತ್ಯಾ? ಅಪ್ಪ ಪಾಪ ತಾತ, ಅವ್ರಿಗೆ ತುಂಬಾ ಆಸೆ ಆಗ್ಬಿಡ್ತು ಅನ್ಸುತ್ತೆ. ನೀನ್ ಬೇರೆ ಇಷ್ಟೊಂದು ಹೇಳ್ತಿದ್ಯಾ, ಅವ್ರು ಹೆಂಗ್ ತಡ್ಕೋತಾರೆ? ತಿನ್ಬೇಕು ಅಂತ ಅನ್ಸಲ್ವಾ? ಪ್ರಣಿ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೀನ್ ಸುಮ್ಮನೆ ಇರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಅಲಿಬೇಕಾಗತ್ತೆ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಅಂದ್ರೆ ತಮಾಷೆನಾ? ಯಾವುದೋ ಒಂದು ಚಿಕ್ಕ ನರ್ಸಿಂಗ್ ಹೋಮ್ ಹೋಗಿ ಒಂದ್ ದಿವಸ ಅಡ್ಮಿಟ್ ಆದ್ರೂ 4000 ರೂಪೀಸ್ ಆಗುತ್ತೆ ಪರ್ ಡೇ. ಅಲ್ಲಿಗೆ ಮುಗೀತಾ? ಆಫೀಸಿಗೆ ರಜಾ ಹಾಕ್ಬೇಕು, ಊಟ ತಗೊಂಡು ಹೋಗ್ಬೇಕು, ನೋಡ್ಕೊಳಕ್ ಒಬ್ರು ಇರಬೇಕು, ಓಡಾಟದ ಖರ್ಚು, ಮಾತ್ರೆ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲಿಂದ ತರಲಿ ನಾನು? ನಿನ್ನ ನಾಲಿಗೆ ಚಪ್ಪಲಕ್ಕೆ ನನ್ನ ಸಂಪಾದನೆಲ್ಲ ಹಾಸ್ಪಿಟ್ಲಿಗೆ ಸುರಿಬೇಕಾ? ಈಗ ನೀನೇನೋ ತಿಂದ್ಬಿಡ್ತೀಯ, ಆಮೇಲೆ ನಾವೆಲ್ಲ ಉಪವಾಸ ಇರ್ಬೇಕಾಗುತ್ತೆ. ಮುಚ್ಚಬಾಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಹೇಯ್, ನನಗೆ ಆಸೆ ಆಕಾಂಕ್ಷೆ ಇದ್ದಿದ್ರೆ ನೀನು ಇಷ್ಟುದ್ದ ಬೆಳೀತಿದ್ಯೇನು? ಹೇ, ಆಗಿನ ಕಾಲದಲ್ಲಿ ನಾನು ದುಡ್ದಿದ್ದ ದುಡ್ಡೆಲ್ಲ ಸಂಸಾರ ಸಾಕೋದ್ರಲ್ಲೇ ಆಗೋಯ್ತಲ್ಲೋ. ಆಗ ಹಸಿವಿತ್ತು, ತಿನ್ನಕ್ಕೇನು ಸಿಗ್ತಿರ್ಲಿಲ್ಲ. ಈಗ ಎಲ್ಲ ಇದೆ, ತಿನ್ನಕ್ಕಾಗ್ತೀನಿ. ಆರೋಗ್ಯ ಕೆಟ್ಟಿದ್ದು ಕಣೋ. ಅದಕ್ಕೆ ಕಣೋ ನನ್ನ ಚಪಲನೆಲ್ಲ ಕಟ್ಟಿಟ್ಟು ಆ ಕಡೆ ಇಟ್ಬಿಟ್ಟಿದ್ದೀನಿ. ಏನು ಅಪರೂಪಕ್ಕೊಂಚೂರು ಸಿಹಿ ತಿಂದರೆ ಮಾತಾಡ್ತೀಯಲ್ಲ ಲೇ, ನೀನು ನನ್ನ ಹಾಗೆ ಸಪ್ಪೆ ಊಟ ಮಾಡ್ಕೊಂಡು ತೋರಿಸು, ಒಪ್ಕೋತೀನಾಗ. ಓಹೋ, ರವೆ ಗಂಜಿ ತಿನ್ನೋದು ಏನೋ ದೊಡ್ಡ ಸಾಧನೆ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ವಾ? ಆಯ್ತು, ಈ ಕ್ಷಣದಿಂದ ನೀನ್ ಏನ್ ತಿಂತೀಯೋ ನಾನು ಅದನ್ನೇ ತಿಂತೀನಿ. ಉಪ್ಪು, ಖಾರ, ಸ್ವೀಟು, ಚಾಟು ಎಲ್ಲ ಬಂದು ಬರೀ ಸೊಪ್ಪು, ತರಕಾರಿ, ಅಂಬ್ಲಿ ಇಷ್ಟೇ. ಏಯ್, ಬಾಯಲ್ಲಿ ಹೇಳೋದಲ್ಲ, ಮಾಡಿ ತೋರಿಸು, ನೋಡೋಣ 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 ನೋಡೋಣ. ಆಗಿದೆ ನಿಮ್ಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ನಾನು ಹೇಗಾಗಿರಿ, ಇನ್ಮೇಲಿಂದ ನನ್ನ ಲಂಚ್ ಬಾಕ್ಸ್ಗೆ ಬರೀ ಸಲಾಡು, ಸೊಪ್ಪು ಅಷ್ಟೇ, ಉಪ್ಪು ಕೂಡ ಹಾಕ್ಬೇಡ. ನೋಡ್ತಾರೆ ಆಫೀಸ್ ಹೋಗಿ ಬರ್ತೀನಿ. ಮಾವ, ಏನು ಬೇಡ ನನಗೆ. ಮಾವ, ಅಯ್ಯೋ ದೇವರೇ,
ಯಾಕಪ್ಪ ನೀನು ನನಗೆ ಅನ್ಯಾಯ ಮಾಡಿಬಿಟ್ಟೆ. ನನಗಷ್ಟೇ ಅಲ್ಲ, ನನ್ನಂಥ ವಯಸ್ಸಾದವ್ರಿಗೆಲ್ಲ ಅನ್ಯಾಯ ಮಾಡಿಬಿಟ್ಟೆ. ಹಸಿವಿದ್ದಾಗ ಅನ್ನ ಕಿತ್ಕೊಂಡೆ, ಅನ್ನ ಸಿಕ್ಕಿದಾಗ ಹಸಿವು ಕಿತ್ಕೊಂಡೆ, ಜೊತೆಗೆ BP, ಶುಗರು, ಮಂಡಿ ನೋವು, ಸೊಂಟ ನೋವು ಅಂತ ನನ್ನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿಯಲ್ಲಪ್ಪ. ಯಾಕೆ ಭಗವಂತ, ಯಾಕೆ ನನ್ನನ್ನ ಕ್ರೂರಿಯಾಗಿ ಮಾಡ್ತಾ ಇದೆಯಾ? ಇದೆಲ್ಲ ನಿನ್ನೆ ತಾನೇ ಆಟ. ಯಾಕೆ ನಮ್ಮನ್ನ ಹೀಗೆ ಆಟ ಆಡಿಸ್ತಾ ಇದೆಯಾ? ದೇವ್ರೆ, ನನಗೇನು ಆಸ್ತಿ ಕೊಡಬೇಡ, ಐಶ್ವರ್ಯ ಕೊಡಬೇಡ, ಕೊಟ್ಟರು ನನಗೆ ಅನುಭವಿಸೋ ಶಕ್ತಿ ಇಲ್ಲಪ್ಪ. ಆದರೆ ನಾನು ಕೇಳ್ಕೊಳ್ಳೋದು ಒಂದು, ಈ ಸಾಯೋ ವಯಸ್ಸಿನಲ್ಲಿ ನನ್ನಿಂದ ಮನೆಯವರಿಗೆ ಆಗಲಿ ಹೊರಗಡೆ ಅವ್ರಿಗೆ ಆಗಲಿ ತೊಂದರೆ ಆಗೋದು ಬೇಡಪ್ಪ. ಇದು ನನ್ನ ಕೋರಿಕೆ. ಇರೋ ವಿಷಯನ ಅಪ್ಪನಿಗೆ ನೇರವಾಗಿ ಹೇಳಿ ಅರ್ಥ ಮಾಡಿಸ್ಬೋದಲ್ಲ, ಆದ್ರೆ ಹಾಗೆ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ ನೀನು. ನನಗೆ ಈ ಬಾಯಿ ಚಪ್ಪಲ ತಪ್ಸಪ್ಪ. ಸಿಹಿ ಮೇಲೆ ಯಾವ ವ್ಯಾಮೋಹ ಇರಬಾರ್ದು, ಹಾಗೆ ಮಾಡಪ್ಪ. ಅಪ್ಪ, ಸಿಹಿ ತಿನ್ಬೇಡ, ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರೆ, ಏಯ್ ಬಿದ್ದೋಗೋ ಮರ ಕಾಣೋ ನಾನು, ನನಗೆ ಯಾಕೋ ಈ ಕಟ್ಟುಪಾಡು ಅಂತ ನನ್ನ ಬಾಯಿಗೆ ಮುಚ್ಚಿಸ್ತಾರೆ. ಒಟ್ಟಿನಲ್ಲಿ ನೋಡಪ್ಪ, ಈ ಮನೆ, ನನ್ನ ಮಗ, ನನ್ನ ಸಂಸಾರ ಚೆನ್ನಾಗಿರ್ಬೇಕಪ್ಪ, ನಗ್ತಾ ನಗ್ತಾ ಇರಬೇಕಪ್ಪ. ನಿನ್ನ ಆರೋಗ್ಯ ತಪ್ಪಿದ್ರೆ ನನಗೆ ಸಮಸ್ಯೆ ಆಗುತ್ತಪ್ಪ ಅಂತ ಕಷ್ಟ ಆದ್ರೂ ಹೇಳ್ಬೇಕಾಯ್ತು. ಆಗ್ಲಾದ್ರೂ ನನ್ನ ಮಗನಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ಆಹಾರದ ವಿಚಾರದಲ್ಲಿ ಕಟ್ನಿಟ್ ಮಾಡ್ತಾರೆ. ಆದ್ರೆ ಈ ಮಾತು ಹೇಳುವಾಗ ಅವ್ರ ಮಗನಾಗಿರೋ ನನಗೆ ಎಷ್ಟು ನೋವಾಗಲ್ಲ, ನೀನೇ ಹೇಳು. ನನ್ನ ಮಗ ಮೊದಲಿಂದಲೂ ಕಷ್ಟಪಟ್ಕೊಂಡ್ ಬಂದಿದ್ದಾನಪ್ಪ. ಅವನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಕಣಪ್ಪ. ಅವನು ಯಾವಾಗಲೂ ನಗ್ತಾ ನಗ್ತಾ ಇರಬೇಕಪ್ಪ. ಹಾಗೆ ನೀನು ಕರುಣೆ ತೋರಿಸು ತಂದೆ ನಮ್ಮಪ್ಪ ಶಿವ. ಅದೆಷ್ಟೇ ಖರ್ಚಾಗ್ಲಿ ಸಾಲ ಸೋಲ ಮಾಡ್ತೀನಿ, ಬೇಕಾದ್ರೆ ಇನ್ನೊಬ್ಬರ ಮನೇಲಿ ಜೀತಕ್ಕಿದ್ದಾದ್ರೂ ನಮ್ಮಪ್ಪನ್ನ ನಾನು ಉಳಿಸ್ಕೊಳ್ತೀನಿ. ಆದ್ರೆ ಈ ಮಾತ್ರೆ, ಇಂಜೆಕ್ಷನ್, ಆಪರೇಷನ್ ಇದ್ಯಾವುದು ಅವ್ರ ಜೀವನದಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೊ. ಅವ್ರಿಗೆ ಆರೋಗ್ಯ ಭಾಗ್ಯ ಕರುಣಿಸು, ಆರೋಗ್ಯ ಭಾಗ್ಯ ಕರುಣಿಸು. ಇಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಗಿರ್ಜವ್ರೆ, ಗಿರ್ಜವ್ರೆ. ಓ, ಸೋಷಿಯಲ್ ಸಂಧ್ಯಾ ಅವರು ಏನು ಅಪ್ರೂಪ್ ಬಂದ್ಬಿಟ್ಟಿದ್ದೀರಿ? ಏನು ಬಾಕ್ಸ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಸ್ವೀಟ್ ಬಾಕ್ಸ್ ರೀ. ನಿಮ್ಗೆ ಗೊತ್ತಿದ್ಯಾ, ನಮ್ಮ ಮನೇಲಿ ಹೊಸದಾಗಿ ಡಬಲ್ ಡೋರ್ ಇರೋ ಫ್ರಿಡ್ಜ್ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಮ್ಮ ಮನೆಗೂ ಸ್ವೀಟ್ ಕೊಟ್ಕೊಂಡ್ಬಂದೆ. ನಿಮ್ದು ಕೊನೆ ಮನೆ ಅಲ್ವಾ, ಅದಕ್ಕೆ ಬಾಕ್ಸ್ ಪೂರ್ತಿ ತಗೊಂಡ್ಬಂದಿದ್ದೀನಿ. ತಗೊಳ್ಳಿ. ಈಗ ನಿಮಗಿದು ಬೇಡ ಅನ್ಸುತ್ತೆ ಮಾವ. ಹೋಗ್ಲಿ ಬಿಡಮ್ಮ. ಕಣ್ಣು ಮಾಡಿದ ತಪ್ಪಿಗೆ ನಾಲ್ಗೆ ಜಾರತ್ತೆ, ನಾಲ್ಗೆ ಮಾಡಿದ ತಪ್ಪಿಗೆ ದೇಹ ಶಿಕ್ಷೆ ಅನುಭವಿಸಿ ಮಾತ್ರೆ ತಗೊಳ್ಳಾಗ ಮಾಡುತ್ತೆ. ಸಂಧ್ಯಾ, ಇನ್ನು ಒಳ್ಳೇದಾಗಲಿ. ನಿಮ್ಮ ಸಂಸಾರ, ನಿಮ್ಮ ಫ್ರಿಜ್ಜು ತಣ್ಣಗಿರ್ಲಿ. ತಣ್ಣಗಿರ್ಲಿ ಅಂತ ಹೇಳ್ದಾಗ ನೆನಪಾಯ್ತು, ಸಂಧ್ಯಾ ಅವರೇ, ಮಾವಂಗೆ ಡಾಕ್ಟ್ರು ಇನ್ಸುಲಿನ್ ಕೊಟ್ಟಿದ್ದಾರೆ, ಅದನ್ನು ಫ್ರಿಜ್ಜಲ್ಲೇ ಇಡಬೇಕಂತೆ. ನಮ್ಮನೆ ಫ್ರಿಜ್ಜು ಹಾಳಾಗಿರೋದು ನಿಮಗೆ ಗೊತ್ತಲ್ವಾ, ಅದಕ್ಕೆ ನಿಮ್ಮನೆ ಫ್ರಿಜ್ಜಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕ ಜಾಗ ಕೊಟ್ಟರು ಸಾಕು, ಅಲ್ಲಿ ಔಷಧಿ ಇಟ್ಕೋತೀವ್ರಿ. ಏನ್ರಿ ಗಿರ್ಜಾ, ನೀವು ಒಳ್ಳೆ ಬಲಿ ಚಕ್ರವರ್ತಿಗೆ ವಾಮನ ಕೇಳ್ದಂಗೆ ಕೇಳ್ತಿದ್ದೀರ. ಫ್ರಿಜ್ಜೇ ನಿಮ್ದು ಅಂತ ಅನ್ಕೊಳ್ರಿ. ನೀವಾಗಿದ್ದಕ್ಕೆ ಫ್ರಿಜ್ಜಿಂದ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೇಳ್ತಿದ್ದೀರ. ಆ ವಸಂತಮ್ಮ ಇದ್ದಾಳಲ್ಲ, ಅವಳ ಮನೇಲಿ ಮಿಕ್ಕಿರೋಂಥ ದೋಸೆ ಹಿಟ್ಟು, ಕಾಯಿ ಚಟ್ನಿ, ಕೊತ್ತಂಬರಿ ಸೊಪ್ಪು, ನೆನ್ನೆ ಮಾಡಿರೋ ಸಾಂಬಾರು ಎಲ್ಲ ತೊಗೊಂಬಂದು ನಮ್ಮ ಫ್ರಿಜ್ಜಲ್ಲೇ ಇಡ್ತಾಳೆ. ನಾನು ಅವಳಿಗೆ ಗೊತ್ತಿಲ್ದಂಗೆ ಅವಾಗವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಬಿಸಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಅದಕ್ಕೆ ಅವಳು ಕೊಡೋದನ್ನ ಬೇಡ ಅಂತ ಹೇಳಿಲ್ಲ. ನೋಡಿ, ಇನ್ನು ಔಷಧಿ ಬೇಡ ಅಂತೀನ, ತೊಗೊಂಬಂದು ಇಟ್ಕೊಳ್ಳಿ. ಸಾಂಬಾರು ಚಟ್ನಿನ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಂಡಾಗೆ ಈ ಇನ್ಸುಲಿನ್ನು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಬಿಡಮ್ಮ. ಏನು ಅಂಕಲ್ ನೀವು ಇಷ್ಟೊಂದು ಜೋಕ್ ಮಾಡ್ತೀರಾ? ಸರಿ ಸರಿ, ತಗೊಳ್ಳಿ, ನಾನು ಬರ್ತೀನಿ. ಒಳ್ಳೇದಾಗ್ಲಿ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ನಾನು ಇಂಜೆಕ್ಷನ್ ತೊಗೊಂಬಂದು ಕೊಡ್ತೀನಿ. ಸರಿ. ದೇವರೇ ದೇವರೇ, ಏನ ಮಾಡಿದರೆನ್ನ ಭವ ಹಿಂಗದು.
ತೋಳಿ ಬಾಬುಗಳು ಓ ಒಬ್ಬಟ್ಟುಗಳು ಹಾಕಿರೋದು ಒಂದೇ ಒಬ್ಬಟ್ಟುಗಳಂತೆ. ಊಟಗಳಲ್ಲಿ ಗಳಗಳಿಗೆ ಮೀನಿಂಗ್ ಇಲ್ಲ ಪೌ. ರಾಮಯ್ಯ ಏನು ವಿಶೇಷ? ಬಂದೆ ಸರ್, ನಿಮ್ಮ ತಕ್ಕೂ ಬಂದೆ ಸರ್. ಅದು ನನ್ನ ಹೆಂಡ್ರು ಬೇಳೆ ಜಾಸ್ತಿ ಐತೆ ಅಂತಂದ್ಲು, ಅದಕ್ಕೆ ಒಬ್ಬಟ್ಟು ಮಾಡಿದ್ಲು. ಬರೀ ಸಿಹಿ ಯಾಕೆ ಖಾರನು ಮಾಡವ ಅಂದೆ, ಅದಕ್ಕೆ ಚಕ್ಲಿನೂ ಮಾಡಿದಾಳೆ, ಅದನ್ನು ಕೊಟ್ಟೆ. ಸರಿ ಸರ್. ಸೂಪರ್ ಆಗಿದೆ. ಆಯ್ತು, ಈ ಕ್ಷಣದಿಂದ ನೀನ್ ಏನ್ ತಿಂತ್ಯೋ ನಾನು ಅದನ್ನೇ ತಿಂತೀನಿ. ಬರೀ ಸೊಪ್ಪು ತರಕಾರಿ ಅಂಬ್ಲಿ ಇಷ್ಟೇ. ಅಯ್ಯೋ, ಅಪ್ಪನ ಹತ್ರ ಏನೇನೋ ಮಾತಾಡಿ ಚಾಲೆಂಜ್ ಎಲ್ಲ ಮಾಡ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಒಬ್ಬಟ್ಟು ಚಕ್ಲಿ ಎಲ್ಲ ಇದೆ. ಮನಸ್ಸು ಬೇಡ ಅಂದ್ರು ಬಾಯಿ ಬೇಕು ಅಂತಿದೆ. ಏನಪ್ಪ ಮಾಡ್ಲಿ? ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನೀನಷ್ಟೇ ಅಲ್ಲ, ಈ ಜಗತ್ತಲ್ಲಿ ಯಾರೇ ಕಾಲ್ ಮಾಡಿದ್ರು ಮಾತಾಡಬೇಕು ಅಂತಾನೆ ಕಾಲ್ ಮಾಡೋದು. ಮಾತಾಡು. ರೀ, ಇನ್ಮೇಲೆ ನೀವು ಮಾವನ ಮೇಲೆ ಹಾಗೆಲ್ಲ ರೇಗ್ಬೇಡಿ, ನನಗೆ ಕೋಪ ಬರುತ್ತೆ. ಪಾಪ ರೀ, ಅವರು ಮಗು ಮನ್ಸು ಅವ್ರದ್ದು. ಏನೋ ಒಂದೊಂದ್ಸಲ ಹಠ ಮಾಡ್ತಾರೆ ನಿಜ, ಆದ್ರೆ ತಿಳಿಸಿ ಹೇಳಿದ್ರೆ ನಾನು ಏನು ಅಡುಗೆ ಮಾಡಿಕೊಟ್ರು ಬೇಡ ಅಂತ ಹೇಳಿದೆ ಸುಮ್ಮನೆ ತಿಂತಾರೆ ರೀ. ಅಂಥದ್ರಲ್ಲಿ ಪಾಪ ಅವ್ರಿಗೆ ಆ ಥರ ಎಲ್ಲ ಮಾತಾಡ್ಬಿಟ್ರಲ್ಲ ನೀವು, ಅವ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ಹೇಳಿ. ನೋಡ್ರಿ, ಇನ್ಮೇಲೆ ನೀವು ಆ ಥರ ಎಲ್ಲ ಮಾತಾಡಬೇಡಿ. ನೀವು ಹಾಗೆ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಮಾತ್ಬಿಟ್ಬಿಡ್ತೀನಿ ಅಷ್ಟೇ. ಅವ್ರು ಸ್ವೀಟ್ ತಿಂದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಹಲೋ, ಅವರೊಬ್ಬರೇ ಏನು ಡಯಟ್ ಫುಡ್ ತಿಂತಾ ಇಲ್ಲ. ನಾನು ಆಫೀಸಲ್ಲಿ ಏನೇ ತಿಂದ್ರು ನಿಮಗೆ ಗೊತ್ತಾಗಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿದ್ರು ನನ್ನ ಅಂತರಾತ್ಮಕ್ಕೆ ಬೆಲೆ ಕೊಟ್ಟು ನೀನು ಕಳಿಸಿರೋ ಸಲಾಡ್ನೇ ನಾನು ತಿಂತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಿಚಾರಗಳನ್ನ ಮನೆಗೆ ಬಂದು ಮಾತನಾಡುತ್ತೇವೆ. ಧನ್ಯವಾದಗಳು. ಸರಿ, ಆಯ್ತು. ರಾಮಯ್ಯ, ನನಗೆ ಒಬ್ಬಟ್ಟು ಚಕ್ಲಿ ಬೇಡ, ನಮ್ಮ ಫುಡ್ಡೇ ನಾವು ತಿಂತೀವಿ. ಸ್ವಲ್ಪ ರುಚಿ ನೋಡಿ ಸರ್. ಪರವಾಗಿಲ್ಲ ರಾಮಯ್ಯ, ಥ್ಯಾಂಕ್ ಯು. ತಿನ್ನಿಸ್ತೀನಿ. ರೀ, ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಹ್ಯಾಂಗ್ ಇನ್ವೆಸ್ಟಿಗೇಷನ್ ಶುರು ಮಾಡೋದಂದಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಎದ್ದು ನಿಂತ್ಕೊಂಡು ಮಾಡಿ. ಕರೆಕ್ಟ್ ಅಲ್ಲ? ನಾನು ಕಾಶಿ, ಗೊತ್ತು. ಡ್ಯೂಟಿ ಅಂತ ಬಂದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಸ್ಕಂದ, ಮಾರ್ಚ್ 3ನೇ ತಾರೀಕು ಏನ್ ನಡೀತು ಸರಿಯಾಗಿ ಹೇಳು. ರಾಜೇಂದ್ರ ಪೊನ್ನಪ್ಪ ಅವರು ಅವ್ರ ಫ್ಯಾಮಿಲಿನ ಕರ್ಕೊಂಡು ನಂಜನಗೂಡಿಗೆ ಹೋಗಿದ್ರು. ಹಾ, ಹಾಗೆ ಗುರೂಜಿಯವರ ಪ್ರವಚನನೂ ಕೇಳಿದ್ರು. ಕರೆಕ್ಟ್ ತಾನೆ? ಕರೆಕ್ಟ್ ಕರೆಕ್ಟ್. ರೀ, ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಬಂದು ದೃಶ್ಯ ಫಿಲ್ಮ್ ನೋಡ್ಕೊಂಡ್ಬಂದು ಬಿಲ್ಡಪ್ ಹೊಡಿತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಹೌದಲ್ಲ? ಸಾರಿ, ಮೈ ಅಪಾಜೀಸ್. ಸಾರಿ, ಅಪಾಲಜೀಸ್. ಸ್ಕಂದ, ಇನ್ನೊಂದ್ಸಲ ಸರಿಯಾಗಿ ಅಂತಿದ್ದೆ. ಮಧ್ಯಾಹ್ನ 12 ಗಂಟೆಗೆ ಗಿರ್ಜಮ್ಮ ಅಡುಗೆ ಕೋಣೆಯಲ್ಲಿ ಇಟ್ಟು ಸ್ವೀಟ್ ಬಾಕ್ಸಲ್ಲಿ ಸ್ವೀಟ್ ಇದ್ದಿತ್ತು. ಆದರೆ ಸಾಯಂಕಾಲ ಅಷ್ಟೊತ್ತಿಗೆ ಅಲ್ಲಿ ಇರಲಿಲ್ಲ. ಹೇಳು, ನಿಜ ಹೇಳ್ರೆ ಶಿಕ್ಷೆ ಕಡಿಮೆ ಆಗ್ತಾ? ಮಿಸ್ಟರ್ ಚಿಕ್ಕಪ್ಪ, ಸಂಧ್ಯಾ ಆಂಟಿ ತಂದಿದ್ದು ಬಸಿಯಾ ಅಂಕಲ್ ಬೇಕರಿ ಸ್ವೀಟ್ಸು. ಅಲ್ಲಿ ಸ್ಟಾಕ್ ಇರುತ್ತೆ, ಅದೇ ಟೇಸ್ಟ್ ಇರಲ್ಲ. ಅದು ಇರುವೇನು ಮುತ್ತದೇ ಇರೋ ಅಂತ ಸ್ವೀಟ್ಸು. ನಾನಂತೂ ಮುಟ್ಟಿಲ್ಲ ಅಪ್ಪ. ಸೊ ನೀನು ಮುಟ್ಲಿಲ್ಲ. ಇನ್ನು ಉಳಿದಿಪ್ಪದು ಯಜಮಾನ್ರು. ಮಾವ, ನೀವು ಹೆದರಬೇಡಿ. ಕಾನೂನು ಮುಂದೆ ಮಾವ, ಅಳಿಯ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಒಂದೇ. ಧೈರ್ಯವಾಗಿ ಹೇಳಿ. ಅಮ್ಮ ಗಿರಿಜಾ, ಪ್ರಣಯ್, ಸ್ಕಂದ, ನಾನು ನನಗೋಸ್ಕರ ಯಾವತ್ತೂ ಏನು ಕೇಳಿಲ್ಲ. ಮತ್ ನೆನ್ನೆ ತಾನೇ ಕೇಸ್ಟ್ ಬಾತ್ ನನಗೂ ಕೊಡು ಅಂತ ಕೇಳ್ದಲ್ಲ ತಾತ? ಅದು ನಿನ್ನೆ. ನಾನು ಕೇಳ್ತಿರೋದು ಇವತ್ತು. ಈ ಇನ್ವೆಸ್ಟಿಗೇಷನಲ್ಲಿ ನನಗೇನು ಶಿಕ್ಷೆ ಆಗುತ್ತೇನೋ. ಅಮ್ಮ ಗಿರಿಜಾ, ನೀವು ಹುಷಾರಾಗಿರಿ. ಯಜಮಾನ್ರೆ, ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಿಪ್ಪದು. ಎಮೋಷನ್ಸಿಗೆ ಅವಕಾಶ ಇಲ್ಲ. ಶಿವರೇ ಮಾಡಿರೋ ಕಾನೂನು ಪ್ರಕಾರ ನೀವು ಸ್ವೀಟ್ ತಿಂಬಂಗಿಲ್ಲ. ಆದರೆ ಈ ಸ್ವೀಟ್ ಡಬ್ಬದಲ್ಲಿ ಸ್ವೀಟ್ ಖಾಲಿ, ಬರೀ ಡಬ್ಬ ಮಾತ್ರ ಉಳಿದಿತ್ತು. ಈ ಡಬ್ಬ ಕೆಲಸ ಮಾಡೋದು ಯಾರು ಹೇಳಿ? ಯಾರು? ಎಂತ ಎಲ್ಲ ಸೈಲೆಂಟ್ ಆಗಿದ್ರಿ?
ನೀವೇ ಸ್ವೀಟ್ ಕದ್ದದ್ದು ಯಾರಂದಳಿ ಒಪ್ಕೊಂಡ್ರೆ ಸರಿ. ಕಾಶಿ ಅವರೇ, ಅದು ಕದ್ದಿದ್ದಲ್ಲ, ತಿಂದಿದ್ದು. ಅಯ್ಯೋ ಗಿರ್ಜಮ್ಮ, ಫ್ಲೋ ಅಲ್ಲಿ ಹಾಂಗೆ ಬಂತು ಮರ್ರೆ. ಇರಲಿ, ಈ ಸ್ವೀಟ್ ತಿಂದದ್ದು ಯಾರಂದಳಿ ಒಪ್ಕೊಂಡ್ರ ಸರಿ. ಇಲ್ಲ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಬತ್ರ ಫಿಂಗರ್ ಪ್ರಿಂಟ್ ಚೆಕ್ ಮಾಡ್ತಾರ, ಅಪರಾಧಿಗೆ ಘೋರ ಶಿಕ್ಷೆ ಹತ್ ಕಾಣ್ತಾ ಇರಿ. ನೋಡಪ್ಪ, ಏನೋ ಜೋಶಲ್ಲಿ ಯಾವ ಶಿಕ್ಷೆ ಆದರೂ ಪರವಾಗಿಲ್ಲ ಅಂತ ನಾನು ಹೇಳಿದೆ, ಆದರೆ ಈಗ ಭಯ ಆಗ್ತಿದೆ. ಆದರೂ ಸ್ವೀಟ್ ತಿನ್ನೋದು ತಪ್ಪ 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 ತಪ್ಪೇ. ಸ್ವೀಟ್ ತಿನ್ನೋದು ತಪ್ಪೇ. ವಯಸ್ಸಿನಲ್ಲಿರೋರು ತಿನ್ಲಿ, ವಯಸ್ಸಿಗೆ ಬಂದಿರೋರು ತಿನ್ಲಿ, ಆದ್ರೆ ವಯಸ್ಸಾದ್ಮೇಲೆ ಯಾಕೆ ತಿನ್ಬೇಕು ಸ್ವೀಟು? ನಾಲಿಗೆಗೆ ಸಿಹಿಯಾಗಿದ್ದೆಲ್ಲವೂ ದೇಹಕ್ಕೆ ಕಹಿ, ದೇಹಕ್ಕೆ ಸಿಹಿಯಾಗಿದ್ದೆಲ್ಲವೂ ನಾಲಿಗೆಗೆ ಕಹಿ. ಹಾಗಾಗಿ ಮಾತ್ರೆ ಕಹಿ, ಬೇವಿನ ಸೊಪ್ಪು ಕಹಿ, ಯಾಕೆಂದ್ರೆ ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆದು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಗೌರಿ, ನನ್ನ ಕಣ್ಯಾಕೋ ಸ್ವಲ್ಪ ಮಂಜಾಗಿದೆ. ನಿಮ್ಮ ಭಾವನ್ ಮೀಸೆ ಮೇಲೆ ಏನೋ ಅಂಟ್ಕೊಂಡಂಗಿದೆಯಲ್ಲ, ನೋಡು. ಮುಖ ಭಾವನ್ ಮೀಸಲಿರೋದು ಸ್ವೀಟು. ಅಲ್ಲ, ಅಪ್ಪ ತಾನೇ ಸ್ವೀಟ್ ಕಟ್ ತಿಂದ್ಬಿಟ್ಟು ಇವಾಗ ತಾತನ ಎತ್ತಾಕಕ್ಕೆ ನೋಡ್ತದೆ. ಹುಲಿ ಬಂದು ಕುರಿ ತಿನ್ಬೇಡ ಅಂತ ತೋಳಕ್ಕೆ ಹೇಳ್ಬಿಟ್ಟು ಹೋಯ್ತಂತೆ. ಇದು ಅದೇ ತರ ಕಥೆನೆ. ಮಾಡ್ತೀನಿ. ಐ ಆಬ್ಜೆಕ್ಟ್ ದಿಸ್ ಯುವರ್ ಆನರ್. ಇಷ್ಟೊತ್ತು ಸುಂದರಕಾಂಡ ತರ ಇದ್ದವಳು ಯುದ್ಧಕಾಂಡ ತರ ಆಡ್ತಿದ್ದಾಳಲ್ಲ. ಮಿಸ್ಟರ್ ಶಿವಪ್ರಸಾದ್. ಎಸ್, ನಾನೇ. ವರ್ಕಿಂಗ್ ಇನ್ ರಾಜಾ ಚೆಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಸನ್ ಆಫ್ ವಿಶ್ವನಾಥ್. ಆಫ್ ಕೋರ್ಸ್, ಈಸ್ ಮೈ ಫಾದರ್, ಮೈ ಬ್ಲಡ್ ಫಾದರ್. ಇಷ್ಟೆಲ್ಲ ಮಾತಾಡೋ ನೀವು ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ಕಥೆನ ಕೇಳಿರ್ಬೇಕಲ್ವಾ? ಆಫ್ ಕೋರ್ಸ್ ಕೇಳಿದ್ದೀನಿ, ಆದ್ರೆ ನಾನು ಯಾವತ್ತೂ ಮಂಗನ್ ಸುದ್ದಿಗಾಗ್ಲಿ ಮಂಕಿ ಸುದ್ದಿಗಾಗ್ಲಿ ಹೋಗಿಲ್ಲ. ಹೋಗಿದ್ದೀರಾ ಮಿಸ್ಟರ್ ಕೆರಾಡಿ ಕಾಶಿನಾಥ್. ಅಪರಾಧಿ ಶಿವಪ್ರಸಾದ್. ನನ್ನ ಕೈಲೇ ಕಂಡುಹಿಡೋಕಾಯಿಲ್ಲ, ಇವರೇ ಅಪರಾಧಿ ಅಂದಳಿ ನೀವು ಹ್ಯಾಂಗ್ ಪ್ರೂವ್ ಮಾಡ್ತೀರಿ? ನಿಮ್ ಕೈಯಲ್ಲಿ ಕಂಡುಹಿಡಿಯಕ್ ಆಗದೆ ಇದ್ದಿದ್ದನ್ನ ನಾನು ಕಂಡು ಹಿಡ್ದಿದ್ದೀನಿ. ಇದಕ್ಕೆ ಸಾಕ್ಷಿ ಅವ್ರ ಮೀಸೆ ಮೇಲಿರೋ ಲಾಡು. ಲಾಡು ಬಂದು ಮೀಸೆಗೆ ಬಿತ್ತ? ವೆಲ್, ಆಕ್ಚುಲಿ ನಾನು ಒಪ್ಕೊಳ್ತೀನಿ. ಅದು ಆರೋಗ್ಯ ಇಲಾಖೆ ಪ್ರಕಾರನೇ ಈ ಒಂದು ಲಾಡು ತಯಾರಾಗಿದೆಯಾ ಇಲ್ವಾ ಅಂತ ಕ್ವಾಲಿಟಿ ಚೆಕ್ ಮಾಡೋಕ್ಕೋಸ್ಕರ ಒಂದು ಲಾಡು ತಿಂದೆ. ಅದರಲ್ಲಿ ಅಷ್ಟಾಗಿ ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ಇನ್ನೊಂದು ಲಾಡು ಕೂಡ ತಿನ್ನಬೇಕಾಗಿತ್ತು. 3ಕ್ಕೆ ಮುಕ್ತಾಯ ಮಾಡೋಣ ಅಂತ 3ನೇದು ತಿಂದೆ. ಇನ್ನು ಉಳಿದಿರೋ 2 ಬೇಜಾರು ಮಾಡ್ಕೊಳುತ್ತಲ್ಲ ಅಂತ ಆ 2 ಕೂಡ ತಿನ್ನಬೇಕಾಗಿ ಬಂತು. ಕ್ವಾಲಿಟಿ ಇಸ್ ಗುಡ್. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ, ಶುಗರ್ ಇರೋದು ನನಗಲ್ಲ, ನಿನಗೆ. ನಾನು ತಿನ್ಬೋದು, ನೀನು ತಿನ್ನಬಾರ್ದು. ದಟ್ಸ್ ಆಲ್ ಯುವರ್ ಆನರ್. ನೋಡಿದ್ಯೇನಮ್ಮ, ಬಾಯಿ ಕಟ್ಟಿನಿಂತ ಸವಾಲಾಗ್ದವನೇ ಲಾಡು ತಿಂದುಬಿಟ್ಟ. ಇನ್ನು ನಾನು ಬಾಯಿ ರುಚಿ ಕಟ್ಟೋದು ಎಷ್ಟು ಕಟ್ಟ ಅಂತ ಅವನಿಗೆ ಯಾಕೆ ಗೊತ್ತಾಗಬೇಕು? ನೋಡಿ, ಹೇಳೋದು ಬಹಳ ಸುಲಭ, ಆದರೆ ಆಚರಣೆ ತರೋದು ಬಹಳ ಕಷ್ಟ. ಅವನಂದ್ರೇನು ಪ್ರಯೋಜನ? ಈ ಕಾಯಿಲೆ ಬಂದು ನನಗೆ ತೊಂದರೆ ಕೊಡ್ತಿದ್ಯಲ್ಲ, ನನ್ನ ಕರ್ಮ.